ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬ. ಸೊ ಆ ಒಂದು ಸಂಭ್ರಮವನ್ನು ಅಭಿಮಾನಿಗಳು ಸಾಕಷ್ಟು ಜನ ಸಂಭ್ರಮಿಸ್ತಿದ್ದಾರೆ. ಈಗ ನನ್ನ ಜೊತೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ನಟಿಸ್ತಿದ್ದಂತಹ ಹಿರಿಯ ನಟರು ಆದಂಥ ಹೊನ್ನಾಳಿ ಕೃಷ್ಣ ಅವರಿದ್ದಾರೆ. ಅಣ್ಣವರ ಒಡನಾಟದ ಬಗ್ಗೆ, ಅವರ ಆ ಒಂದು ಬಾಂಧವ್ಯದ ಬಗ್ಗೆ ಏನು ಹೇಳ್ತಾರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಲೆಕ್ಕಾಚಾರದಲ್ಲಿ ಹೇಳೋದಾದರೆ ನೀವೆಲ್ಲ ಪುಣ್ಯವಂತರು ಅನ್ಬೋದು ಸರ್. ಅಂಥ ಮೇರು ನಟರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ರಿ, ಅವ್ರ ಮನೆ ಜೊತೆ ಒಡನಾಟ ಇಟ್ಕೊಂಡಿದ್ರಿ. ಸೊ ಆ ಒಡನಾಟ ಮತ್ತು ಆ ಮೇರು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ನಾನು ಅವ್ರ ಬಗ್ಗೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಸಾಕಷ್ಟು ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋದು ಏನೂ ಇಲ್ಲ. ಇದ್ರೂ ಕೂಡ ಈ ಸಮಯದಲ್ಲೂ ಈ ಜನಸ್ತೋಮ ಹೀಗಿದೆಲ್ಲ, ಇದು ಯಾರಿಗೂ ಬರಲ್ಲ. ಡಾಕ್ಟರ್ ರಾಜ್ಕುಮಾರ್ ಒಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರಲ್ಲ. ಮುತ್ತುರಾಜು ಡಾಕ್ಟರ್ ರಾಜ್ಕುಮಾರ್ ಅದು ಹೇಗಾದರೂ ಯಾಕಾದರೂ ಈಗ ಗೊತ್ತಾಗುತ್ತೆ ನೋಡಿ. ಇವೆಲ್ಲ ನೋಡ್ತಿದ್ರೆ ಇಷ್ಟೇ. ಅದನ್ನು ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳೋದು. ನೀವು ಕಂಡಂತೆ ಅಣ್ಣವ್ರ ಬಗ್ಗೆ, ನೀವು ಕಂಡ ಅಣ್ಣವ್ರ ಬಗ್ಗೆ ಹೇಳೋದಾದರೆ, ನಾನು ಕಂಡಿದ್ದು ಮೊದಲಿಂದನೂ ಹಾಗೆ, ಅವತ್ತು ಹಾಗೆ, ಇವತ್ತಿಗೂ ಹಾಗೆ, ಮುಂದಕ್ಕೂ ಹಾಗೆ, ಇನ್ನು ಮುಂದಕ್ಕೂ ಹಾಗೆ, ಹೀಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಎಲ್ಲರಿಗೂ ಹೀಗಿರಬೇಕು ಅಂತ ಹೇಳ್ತಾ ಇದ್ದೆ. ಅವರ ಒಂದಷ್ಟು ನೆನಪುಗಳು ನಿಮಗೆ ಸಾಕಷ್ಟು ಇರುತ್ತೆ ಸರ್. ಇರುತ್ತೆ, ನೆನಪು ಇದ್ದೇ ಇರುತ್ತೆ. ಅಯ್ಯೋ 108 ನೆನಪು ಏನು. ಹಾಗಾಗಿ ಭಗವಂತ ಅವ್ರ ಕುಟುಂಬದವ್ರಿಗೆ ಇನ್ನೂ ಹೆಚ್ಚಿನ ಭಾಗ್ಯ ಕೊಡಲಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅಣ್ಣವರಿದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೀವು ಭಾಗಿಯಾಗಿ ಯಾವುದಾದ್ರೂ ಅದರದ್ದು ಒಂದು ಮೆಲುಕು ಹಾಕೋದಾದ್ರೆ ಸರ್, ಆ ಒಂದು ಘಟನೆ ಏನೂ ಇಲ್ಲ. ನಾವು ವರ್ಷನೂ ಹುಟ್ಟಿದ ಹಬ್ಬಕ್ಕೆ ಹೋಗ್ತಾಯಿದ್ದೋ ಬರ್ತಾಯಿದ್ದೋ, ಮನೆಯಲ್ಲೇ ಮಾಡೋರು. ಹೊರಗಡೆ ಎಲ್ಲೇ ಇದು ಮಾಡಿದ್ರು ನಮ್ಮ ಕೃಷ್ಣನ್ ಕರೀರಿ ಅಂತ ಹೇಳಿದ್ರು. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ. ಅಣ್ಣವ್ರ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ಅವರ ಒಂದು ಬಾಂಧವ್ಯ ಮತ್ತು ಅವರು ಯಾವಾಗೂ ಕುಟುಂಬಸ್ಥರ ಥರನೇ ನೋಡ್ತಿದ್ರು. ಪಾರ್ವತಮ್ಮನವರಾಗಲಿ, ಅಣ್ಣವರಾಗಲಿ, ಎಸ್ಪೆಷಲಿ ಅಪ್ಪು ಸರ್. ಅಪ್ಪು ಅದು ನೆನೆಸ್ಕೊಂಡ್ರೇ ಬಾಯೇ ಬರ್ತಾಯಿಲ್ಲ ನಮಗೆ. ನಾನು ಬೆಟ್ಟದು ಸಿನಿಮಾದಿಂದನೂ ಅವತ್ತಿಂದನೂ ಇವತ್ತವರೆಗೂ ಹಾಗೆ, ಮುಂದಕ್ಕೂ ಹಾಗೆ, ಇನ್ನು ಮುಂದಕ್ಕೂ ಹಾಗೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್. ಇದಿಷ್ಟು ಹೊನ್ನಾಳಿ ಕೃಷ್ಣ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.